ಮ್ಯಾಕ್ಸಿಮಮ್ ಅಂದರೆ ಒಂದು 8 ರಿಂದ 10 ನಿಮಿಷ ಆಗುತ್ತೆ. ಮಾಲೂರು ರೈಲ್ವೆ ಸ್ಟೇಷನು ಲೊಕೇಶನ್ ಹಾಕಿ ನಾವು ಚೆಕ್ ಮಾಡಿದ್ರೆ ಒಂದು 10 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. ಇವತ್ತು ಟ್ರೈನ್ ಮುಖಾಂತರ ಡೈಲಿ ಬಂಗಾರಪೇಟೆಯಿಂದ KGF ಕಡೆಯಿಂದ ಎಷ್ಟೋ ದೂರದಿಂದ ಜನ ಬಂದು ಕೆಲಸ ಮಾಡ್ತಾರೆ ಬೆಂಗಳೂರಿಗೆ, ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಾರೆ. ಅಂಥವ್ರಿಗೆ ಇದು ತುಂಬ ನಿಯರ್ ಇನ್ನು. ಸೊ ಮಾಲೂರು ವೈಟ್ ಫೀಲ್ಡ್ ಕಡೆಯಿಂದ ತುಂಬ ರೀಚ್ ಆಗ್ತಾ ಇರೋಂಥ, ಬೆಂಗಳೂರಿಗೆ ತುಂಬ ನಿಯರೆಸ್ಟ್ ರೀಚ್ ಆಗ್ತಾ ಇರೋಂಥ ಪ್ರದೇಶ ಅಂದರೆ ಅದು ಮಾಲೂರು. ಸೊ ಇವಾಗ ಇಲ್ಲಿವರೆಗೂ ನಾವೊಂದು ಸುಮಾರು 8-10 ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ, ನಿಮಗೆಲ್ಲರೂ ಗೊತ್ತಿದೆ. ಎಲ್ಲ ಮಾಲೂರಿಂದ, ಮಾಲೂರು ಬಾರ್ಡ್ರಿಂದ ಆ ಕಡೆ ಇತ್ತು. ಇದು ಫಸ್ಟ್ ಪ್ರಾಜೆಕ್ಟ್ ಮಾಲೂರು ದಾಟಿ ಈ ಕಡೆ ಬರ್ತಾ ಇದ್ದೀವಿ. ಬಿಕಾಸ್ ಮುಂದಕ್ಕೆ ಹೋಗಲೇಬೇಕು, ಬೆಳೀತಾ 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 ನಾವು ಮುಂದಕ್ಕೆ ಬರಲೇಬೇಕು. ಸೊ ಅಂತ ಒಂದು ಒಳ್ಳೆ ಸ್ಥಳದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಸೊ ಲೇಔಟ್ ಬಗ್ಗೆ ಆಲ್ರೆಡಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ನಾನು ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಇದು DC ಕನ್ವರ್ಷನ್ ಆಗಿರುವಂಥ ಲೇಔಟು. DC ಕನ್ವರ್ಷನ್ನು ಟೌನ್ ಪ್ಲ್ಯಾನಿಂಗ್ ಅಪ್ರೂವಲ್ಲು. ಸೊ ಅವಾಗ ಲೀಗಲ್. ಇವತ್ತು ಬೆಂಗಳೂರಲ್ಲಿ ತುಂಬ ಕಡೆ ಮನೆ ಕಟ್ಕೊಂಡು ಸೇಲ್ ಮಾಡೋರು ರಿಜಿಸ್ಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ.